ಹಾಯ್ ಹಲೋ ನಮಸ್ತೆ. ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕದಲ್ಲಿರೋರಿಗೆ, ಜಗತ್ತಿನ ಯಾವುದೇ ಮೂಲೆಯಲ್ಲಿರೋ ಕನ್ನಡಿಗರಿಗೆ ಯಡಿಯೂರಪ್ಪ ಗೊತ್ತಿಲ್ಲದೆ ಇರೋಕೆ ಸಾಧ್ಯನೇ ಇಲ್ಲ. ಅಂತ ರಾಜಕೀಯ ಮುತ್ಸದ್ದಿ, ರಾಜ್ಯ ಕಂಡ ಅತ್ಯಂತ ಧೀರೋದಾತ್ತ ಮಾಜಿ ಸಿಎಂ BS ಯಡಿಯೂರಪ್ಪ. ಇಂಥ ಯಡಿಯೂರಪ್ಪರಿಗೆ ಜನ್ಮದಿನದ ಸಂಭ್ರಮ. ಇಂಥ ಶುಭ ಗಳಿಗೆಯಲ್ಲಿ ಅವರು ಸವೆಸಿದ ಕಠಿಣ ಹಾದಿ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಕನ್ನಡಿಗರೆಲ್ಲರ ಪಾಲಿನ ನೆಚ್ಚಿನ BSY, ರೈತರಿಗೆ ಮೆಚ್ಚಿನ ನಾಯಕ ಯಡಿಯೂರಪ್ಪ. ರಾಜ್ಯದಲ್ಲಿ ಸರ್ವ ಸಮುದಾಯಗಳನ್ನ, ಸರ್ವರನ್ನು ಜೊತೆಯಲ್ಲಿ ಕೊಂಡೊಯ್ಯೋ ಸಾಮರ್ಥ್ಯವಿರೋ ನಾಯಕ. ಕರ್ನಾಟಕದ ಮಟ್ಟಿಗೆ ಹೇಳಬೇಕು ಅಂದ್ರೆ BSY ಅಂದ್ರೆ ಬಿಜೆಪಿ, ಬಿಜೆಪಿ ಅಂದ್ರೆ BSY. ಅದು ಯಡಿಯೂರಪ್ಪರ ಕೆಪಾಸಿಟಿ. ಕಾಂಗ್ರೆಸ್, ಜನತಾ ಪಕ್ಷಗಳೇ ಕರ್ನಾಟಕದಲ್ಲಿ ಹರಡಿಕೊಂಡಿದ್ದ ವೇಳೆ ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ ಅಮೋಘ ನಾಯಕ. ಎದುರಾಳಿಗಳು ಸಹ ಯಡಿಯೂರಪ್ಪ ವಿರುದ್ಧ ಮಾತನಾಡೋಕೆ ಅಂಜುತ್ತಾರೆ. ಒಂದು ಲೆಕ್ಕಕ್ಕೆ ಹೇಳಬೇಕು ಅಂದ್ರೆ ರಾಜ್ಯ ರಾಜಕಾರಣದ ಅಜಾತ ಶತ್ರು. ರಾಜಕಾರಣವನ್ನ ರಾಜಕಾರಣವಾಗಿಯೇ ನೋಡಬೇಕು. ರಾಜಕಾರಣದ ಹೊರಗೆ ಯಾವುದೇ ಪಕ್ಷದ ನಾಯಕರ ಜೊತೆ ಸ್ನೇಹ ಸಂಬಂಧ ಇರಬೇಕು. ವೈಯಕ್ತಿಕವಾಗಿ ಯಾರನ್ನು ದೂಷಿಸಬಾರದು ಅನ್ನೋ ಮಹಾನ್ ಚಿಂತನೆ ಇಟ್ಟುಕೊಂಡಿರೋ ನಾಯಕ. ರಾಜ್ಯ ರಾಜಕಾರಣದ ಅಜಾತ ಶತ್ರುವಿಗೆ ಜನ್ಮದಿನದ ಸಂಭ್ರಮ. ರಾಜಕಾರಣದಲ್ಲಿ ರಾಜಾಹುಲಿ, ಎಲ್ಲರ ಪಾಲಿನ ಪ್ರಾಣ ಸ್ನೇಹಿತ. ಯಡಿಯೂರಪ್ಪ ಒಂದೇ ದಿನಕ್ಕೋ ಒಂದೇ ವರ್ಷಕ್ಕೋ ಏಕಾಏಕಿ ಬೆಳೆದು ನಿಂತಿಲ್ಲ. ಅವರು ಸವೆಸಿರೋ ಹೋರಾಟದ ಹಾದಿ ಮಲ್ಲಿಗೆ ಹೂವಿನ ಹಾದಿಯೂ ಅಲ್ಲ. ಹೆಜ್ಜೆ ಹೆಜ್ಜೆಗೂ ಕಲ್ಲು ಮುಳ್ಳಿನ ಹಾದಿಯಲ್ಲೇ ಸಾಗಿ ಬಂದಿದ್ದಾರೆ. ಸೈಕಲ್ನಲ್ಲಿ ರಾಜ್ಯ ಸುತ್ತಿ ಬಿಜೆಪಿಯನ್ನ ಹಳ್ಳಿ ಹಳ್ಳಿಗೆ, ಮನೆ ಮನೆಗೆ ತಲುಪಿಸಿದ ಹುಟ್ಟು ಹೋರಾಟಗಾರ ಯಡಿಯೂರಪ್ಪ. ಕಾಲೇಜು ದಿನಗಳಿಂದಲೂ RSS ಜೊತೆ ನಂಟು ಹೊಂದಿದ್ದ ಯಡಿಯೂರಪ್ಪ ಬಿಜೆಪಿಯ ಹಿಂದಿನ ಅವತಾರ ಜನಸಂಘದ ಕಾಲದಿಂದಲೂ ಪಕ್ಷಕ್ಕಾಗಿ ತನು ಮನ ಧನವನ್ನ ಸಮರ್ಪಿಸಿದ್ದಾರೆ. 1970ರಲ್ಲಿ ಜನಸಂಘದ ಶಿಕಾರಿಪುರ ಘಟಕದ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ಹೊತ್ತ ಯಡಿಯೂರಪ್ಪ 1972ರಲ್ಲಿ ಶಿಕಾರಿಪುರ ನಗರಸಭೆ ಸದಸ್ಯರಾಗಿ ಆಯ್ಕೆಯಾದ್ರು. ಅಲ್ಲಿಂದ ಮುಂದೆ ಹಿಂತಿರುಗಿ ನೋಡಿದ್ದೇ ಇಲ್ಲ. ತುರ್ತು ಪರಿಸ್ಥಿತಿ ವೇಳೆ ಎಲ್ಲ ಪ್ರತಿಪಕ್ಷ ನಾಯಕರಂತೆ ಯಡಿಯೂರಪ್ಪ ಕೂಡ ಜೈಲು ಪಾಲಾಗಿದ್ರು. 1980ರಲ್ಲಿ ಬಿಜೆಪಿ ಸ್ಥಾಪನೆಯಾದಾಗ ಯಡಿಯೂರಪ್ಪ ಶಿಕಾರಿಪುರ ತಾಲೂಕು ಅಧ್ಯಕ್ಷರಾದ್ರು. 1985ರಲ್ಲಿ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾದ್ರು. ಯಡಿಯೂರಪ್ಪ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ತಿರುಗಿ ಬಿಜೆಪಿಯನ್ನ ಸಂಘಟಿಸಿದ್ದಾರೆ. ಸೈಕಲ್ ಮೇಲೆ ರಾಜ್ಯವನ್ನ ಸುತ್ತಿ ಬಿಜೆಪಿ ಬಲವಾಗಿ ನೆಲೆಯೂರುವಂತೆ ಮಾಡಿದ್ರು. ಯಡಿಯೂರಪ್ಪರ ಸಂಘಟನಾ ಚಾತುರ್ಯ ನೋಡಿ 1988ರಲ್ಲಿ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಯಿತು. ಯಾವಾಗ ತಮ್ಮ ಹೆಗಲಿಗೆ ದೊಡ್ಡ ಜವಾಬ್ದಾರಿ ಹೊರಿಸಿದ್ರು, ಯಡಿಯೂರಪ್ಪ ತಾವೇನು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದ್ರು. 1989ರ ಚುನಾವಣೆಯಲ್ಲಿ ಬಿಜೆಪಿ ಉತ್ತಮ ಪ್ರದರ್ಶನ ತೋರದಿದ್ರು 1994ರ ಹೊತ್ತಿಗೆ ಪಕ್ಷಕ್ಕೆ ಭಾರಿ ಬಲ ತುಂಬಿದ್ರು. 1982ರಲ್ಲಿ 2 ವಿಧಾನಸಭೆ ಸ್ಥಾನಗಳನ್ನ ಗೆದ್ದಿದ್ದ ಬಿಜೆಪಿ 1994ರ ಚುನಾವಣೆಯಲ್ಲಿ 40 ಸ್ಥಾನಗಳನ್ನ ಗೆದ್ದು ಪ್ರತಿಪಕ್ಷದಲ್ಲಿ ಕೂರುವಂತಾಯಿತು. ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕನಾಗಿ ರಾಜಾಹುಲಿ ಗರ್ಜನೆ. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುತ್ತಿತ್ತು. ಬಿಜೆಪಿ ಪ್ರತಿಪಕ್ಷದ ಸ್ಥಾನಮಾನ ಪಡೆದಾಗ ಯಡಿಯೂರಪ್ಪ ಪ್ರತಿಪಕ್ಷ ನಾಯಕನಾದ್ರು. ಪ್ರತಿಪಕ್ಷ ನಾಯಕರಾಗಿ ಸುಮ್ಮನೆ ಕೂರಲಿಲ್ಲ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸದನದ ಒಳಗೆ ಮತ್ತು ಹೊರಗೆ ಹೋರಾಡಲು ಆರಂಭಿಸಿದ್ರು. ಆಡಳಿತ ಪಕ್ಷ ಎಡವಿದಾಗಲೆಲ್ಲ ವಿಧಾನಸಭೆಯಲ್ಲಿ ರಾಜಾಹುಲಿ ಗರ್ಜಿಸುತ್ತಿದ್ರು.
ಆಡಳಿತ ಪಕ್ಷದ ಪ್ರತಿ ತಪ್ಪುಗಳನ್ನ ಎತ್ತಿ ಹಿಡಿಯುತ್ತಿದ್ರು. ಯಡಿಯೂರಪ್ಪ ಈ ರಾಜ್ಯ ಕಂಡ ಅತ್ಯುತ್ತಮ ಪ್ರತಿಪಕ್ಷ ನಾಯಕ ಅನ್ನೋದ್ರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ. ಯಾಕಂದ್ರೆ ಯಡಿಯೂರಪ್ಪ ಯಾವುದೇ ಒಂದು ವಿಷಯದ ಕುರಿತು ಹೋರಾಡಲು ಆರಂಭಿಸಿದ್ರೆ ಅದಕ್ಕೆ ಪರಿಹಾರ ಸಿಗೋವರೆಗೆ ಸುಮ್ಮನೆ ಕೂರೋ ಜಾಯಮಾನದವರಲ್ಲ. ಹೀಗಾಗಿ ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುಗುತ್ತೆ ಅನ್ನೋ ಗಾದಿಯೇ ಹುಟ್ಟಿಕೊಂಡಿದೆ ಅಂದ್ರೆ ಯಡಿಯೂರಪ್ಪ ಇನ್ನೆಂತಹ ಹೋರಾಟಗಾರ ಅಂತ ನೀವೇ ಊಹಿಸಿಕೊಳ್ಳಿ. ರಾಜಕಾರಣದಲ್ಲಿ ಹಲವಾರು ಏಳು ಬೀಳುಗಳನ್ನ ಕಂಡು ಕೊನೆಗೂ 2007ರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಗಾದಿಗೇರಿದ್ರು. ಆದ್ರೆ ಆಗ ಜೆಡಿಎಸ್ ನಡೆಯಿಂದ ಅಧಿಕಾರ ಕಳೆದುಕೊಂಡ್ರು. ಆದ್ರೇನಂತೆ 2008ರಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿಯ ಐತಿಹಾಸಿಕ ಗೆಲುವಿಗೆ ಮುನ್ನಡಿ ಬರೆದಿದ್ರು. ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದಿತ್ತು. ಇದೇ ಕಾರಣಕ್ಕೆ ಕರ್ನಾಟಕವನ್ನ ಬಿಜೆಪಿಯ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಕರೆಯಲು ಶುರು ಮಾಡಿದ್ರು. ಇಷ್ಟೆಲ್ಲ ಆಗಿದ್ದು ಯಡಿಯೂರಪ್ಪರಿಂದ ಮಾತ್ರ. 2008ರಲ್ಲಿ ಯಡಿಯೂರಪ್ಪ ಸಿಎಂ ಆದಾಗ ಹಲವಾರು ಜನಪ್ರಿಯ ಮತ್ತು ಜನಪರ ಯೋಜನೆಗಳನ್ನ ಜಾರಿಗೆ ತಂದಿದ್ರು. ಹೆಣ್ಣು ಮಕ್ಕಳ ಪಾಲಿಗೆ ಗೇಮ್ ಚೇಂಜರ್ ಅಂತ ಕರೆಯಬಹುದಾದ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೊಳಿಸಿದ್ರು. ಬಡವರ ಆರೋಗ್ಯಕ್ಕೆ ಮಾರಕವಾಗಿದ್ದ ಸಾರಾಯಿ ನಿಷೇಧ ಮಾಡಿದ್ದು ಯಡಿಯೂರಪ್ಪ. ಗ್ರಾಮಾಂತರ ಭಾಗದ ಹೆಣ್ಣು ಮಕ್ಕಳಿಗೆ ಶಾಲೆಗಳಿಗೆ ಹೋಗಲು ಆಗುತ್ತಿದ್ದ ತೊಂದರೆ ಅರಿತಿದ್ದ ಯಡಿಯೂರಪ್ಪ ಸೈಕಲ್ ಭಾಗ್ಯ ಆರಂಭಿಸಿದ್ರು. ದೇಶದಲ್ಲಿಯೇ ಮೊದಲ ಬಾರಿ ಕೃಷಿ ಬಜೆಟ್ ಮಂಡಿಸಿದ ಶ್ರೇಯ ಯಡಿಯೂರಪ್ಪಗೆ ಸಲ್ಲುತ್ತೆ. ಅಲ್ಲದೆ ಕೃಷಿಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸಿಗುವಂತೆ ಮಾಡಿದ್ದು ಸಹ ಮತ್ತದೇ ಯಡಿಯೂರಪ್ಪ. ಬದಲಾದ ಕಾಲಘಟ್ಟದಲ್ಲಿ ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪರನ್ನ ಸೈಡ್ ಲೈನ್ ಮಾಡಲು ಶುರು ಮಾಡಿತ್ತು. ಇದರ ವಿರುದ್ಧ ಸಿಡಿದೆದ್ದ ಯಡಿಯೂರಪ್ಪ 2013ರ ಚುನಾವಣೆಯಲ್ಲಿ ತಮ್ಮ ಬಲ ಏನು ಅನ್ನೋದನ್ನ ಬಿಜೆಪಿ ಹೈಕಮಾಂಡ್ಗೆ ತೋರಿಸಿಕೊಟ್ಟಿದ್ರು. ರಾಷ್ಟ್ರೀಯ ಬಿಜೆಪಿ ನಾಯಕರಿಗೆ ತನ್ನ ಪವರ್ ತೋರಿಸಿದ ಯಡಿಯೂರಪ್ಪ 2018ರಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಲು ಕಾರಣರಾದ್ರು. ಆದ್ರೂ ಕಾರಣಾಂತರಗಳಿಂದ ಯಡಿಯೂರಪ್ಪ ಮತ್ತೆ ಸಿಎಂ ಆಗೋ ಆಸೆ ಕೈಗೂಡಲಿಲ್ಲ. 2019ರ ಹೊತ್ತಿಗೆ ಈ ಪರಿಸ್ಥಿತಿ ಸಂಪೂರ್ಣ ಬದಲಾಗಿತ್ತು. 2019ರಲ್ಲಿ ಯಡಿಯೂರಪ್ಪ ಮತ್ತೆ ಸಿಎಂ ಆಗಿ ರಾಜ್ಯದ ಜನರಿಗೆ ಸೇವೆ ಸಲ್ಲಿಸಿದ್ರು. ಅದರಲ್ಲೂ ಕೊರೋನಾ ಅನ್ನೋ ಮಹಾಮಾರಿ ಇಡೀ ವಿಶ್ವವನ್ನೇ ಗಡಗಡ ನಡುಗಿಸುತ್ತಿದ್ದಾಗ ರಾಜ್ಯದ ಜನರ ಕಾಳಜಿ ವಹಿಸಿದ ಕೀರ್ತಿ ಯಡಿಯೂರಪ್ಪ ಅವರಿಗೆ ಸಲ್ಲುತ್ತೆ. ಕೊರೋನಾ ಸಮಯದಲ್ಲಿ ರಾಜ್ಯದ ಜನರಿಗೆ ಯಾವುದೇ ಕೊರತೆಯಾಗದಂತೆ ರಾಜ್ಯದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಉಪವಾಸ ಅನುಭವಿಸದಂತೆ ಮಾಡಿದ ಮಹಾನ್ ನಾಯಕ ಯಡಿಯೂರಪ್ಪ. ಇಂತಹ ಯಡಿಯೂರಪ್ಪ ಚುನಾವಣೆ ರಾಜಕೀಯದಿಂದ ನಿವೃತ್ತರಾಗಿದ್ರು. ಸಕ್ರಿಯ ರಾಜಕಾರಣದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಏಜ್ ಈಸ್ ಜಸ್ಟ್ ಎ ನಂಬರ್ ಅನ್ನೋದು ಯಡಿಯೂರಪ್ಪನವರಿಗೆ ಅಕ್ಷರಶಃ ಅನ್ವಯವಾಗುತ್ತೆ. ವರ್ಷಕ್ಕೂ ವಯಸ್ಸಾಗ್ತಿದ್ರು ಯಡಿಯೂರಪ್ಪರ ಉತ್ಸಾಹ ಮಾತ್ರ 18ರ ತರುಣನಂತೆಯೇ ಇದೆ. ಈಗಲೂ ರಾಜ್ಯ ಬಿಜೆಪಿಯ ಏಕೈಕ ಮಾಸ್ ಲೀಡರ್ ಬಿಎಸ್ವೈ. ಅವರ ಸ್ಥಾನವನ್ನ ತುಂಬೋಕೆ ಯಾರಿಂದಲೂ ಸಾಧ್ಯವಿಲ್ಲ. ರಾಜ್ಯ ಬಿಜೆಪಿಯಲ್ಲಿ ಬಸನಗೌಡ, ಯತ್ನಾಳ್ ಸೇರಿ ತಮ್ಮ ಜಿಲ್ಲೆಯಲ್ಲೇ ಪ್ರಾಬಲ್ಯ ಹೊಂದಿರದ ಕೆಲ ನಾಯಕರು ಯಡಿಯೂರಪ್ಪ ವಿರುದ್ಧ ಮಾತನಾಡ್ತಾ ಇರಬಹುದು. ಆದ್ರೆ ಯಾವುದೇ ಕಾರಣಕ್ಕೂ ಇವರ್ಯಾರಿಗೂ ಯಡಿಯೂರಪ್ಪರ ಸ್ಥಾನವನ್ನ ತುಂಬೋಕೆ ಸಾಧ್ಯವಿಲ್ಲ ಅಂತ ಘಂಟಾಘೋಷವಾಗಿ ಹೇಳಬಹುದು. ಯಾರೇ ಕಮಕ್ ಕಿಮಕ್ ಅಂದರೂ ಯಡಿಯೂರಪ್ಪ ಸ್ಥಾನಮಾನ, ಜನ ಬೆಂಬಲದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಅದರಲ್ಲೂ ಲಿಂಗಾಯತ ಸಮುದಾಯದ ಏಕಮೇವ ದ್ವಿತೀಯ ನಾಯಕ ಬಿಎಸ್ ಯಡಿಯೂರಪ್ಪ. ಇಂತಹ ಯಡಿಯೂರಪ್ಪನವರು ಜನ್ಮದಿನದ ಸಂಭ್ರಮದಲ್ಲಿದ್ದಾರೆ. ಯಡಿಯೂರಪ್ಪನವರಿಗೆ ಗ್ಯಾರಂಟಿ ನ್ಯೂಸ್ ವತಿಯಿಂದ ಹ್ಯಾಪಿ ಬರ್ತ್ಡೇ. ಸ್ಪೆಷಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್.